ನಮಸ್ಕಾರ ಮಕ್ಕಳೇ, ಎಲ್ರಿಗೂ ಇವತ್ತಿನ ಒಂದು ವಿದ್ಯಾಶಕ್ತಿಯ ಗಣಿತದ ಕ್ಲಾಸಿಗೆ ಸ್ವಾಗತ. ಇವತ್ತಿನ ಕ್ಲಾಸಲ್ಲಿ ನಾವು ನಮ್ಮ ಚಾಪ್ಟರ್ ಏನ್ ಚರ್ಚೆ ಮಾಡ್ಲಿಕತ್ತಿದ್ವಿ ಅಲ್ಲ, ಅದನ್ನ ಮುಂದುವರ್ಸೋಣ. ನಾವು ಯಾವ ಚಾಪ್ಟರ್ ಮೇಲೆ ಚರ್ಚೆ ಮಾಡ್ಲಿಕತ್ತಿದ್ವಿ? ಸುತ್ತಳತೆ ಮತ್ತು ವಿಸ್ತೀರ್ಣ, ಹೌದಾ? ಸುತ್ತಳತೆ ಮತ್ತು ವಿಸ್ತೀರ್ಣ ಚಾಪ್ಟರ್ ಮೇಲೆ ನಾವು ಚರ್ಚೆ ಮಾಡ್ಲಿಕತ್ತಿದ್ವಿ, ಕರೆಕ್ಟ್? ನಾವು ಈಗಾಗ್ಲೇ ಏನೇನೆಲ್ಲ ಆ ಅಂದ್ರೆ ಈ ಒಂದು ಚಾಪ್ಟರ್ ನಲ್ಲಿ ಚರ್ಚೆ ಮಾಡಿದ್ವಿ ಹೇಳಿ ನೋಡೋಣ. ಆಗ್ಲೇ ನಾವು ಸಮಾಂತರ ಚತುರ್ಭುಜ ವಿಸ್ತೀರ್ಣವನ್ನ ಚರ್ಚೆ ಮಾಡಿದ್ವಿ, ಹೌದಾ? ಅದಾದ್ಮೇಲೆ ನಮ್ಮ ತ್ರಿಕೋಣ, ಹೌದಾ, ತ್ರಿಭುಜದ ಒಂದು ವಿಸ್ತೀರ್ಣ ಯಾವ ರೀತಿ ಕಂಡುಹಿಡಿಬೇಕು ಅಂತನೂ ಚರ್ಚೆ ಮಾಡಿದ್ವಿ. ಅದಾದ್ಮೇಲೆ ಹಿಂದಿನ ಒಂದು ಕ್ಲಾಸ್ ಅಲ್ಲಿ ವೃತ್ತಗಳ ಒಂದು ಪಾರ್ಟ್ಸ್, ಭಾಗಗಳ ಯಾವ್ಯಾವು ಅಂತ ನೋಡ್ಕೊಂಡ್ವಿ, ಹೌದಾ? ಅದಾದ್ಮೇಲೆ ಇವತ್ತು ವೃತ್ತದ ಪರಿಧಿ ಮೇಲೆ ನಾವು ಚರ್ಚೆ ಮಾಡೋಣ. ವೃತ್ತದ ಪರಿಧಿ ಮೇಲೆ. ನನ್ಗೀಗ ಹೇಳಿ, ವೃತ್ತದ ಪರಿಧಿ ಅಂದ್ರೆ ಏನು? ಆಗ್ಲೇ ನಾವಿದನ್ನ ಚರ್ಚೆ ಮಾಡಿದ್ವಿ, ಹೌದಾ? ವೃತ್ತದ ಪರಿಧಿ ಅಂದ್ರೆ ಏನು? ನಾವೇನಂತ ಹೇಳ್ತೀವಿ ವೃತ್ತದ ಪರಿಧಿಗೆ? ಯಾರಾದ್ರೂ ಹೇಳ್ಬೋದಾ ನನಗೆ? ಹೇಳಲಿಕ್ಕೆ ಪ್ರಯತ್ನ ಮಾಡಿ, ನಿಮ್ಗೂ ಕೂಡ ಏನಾಗುತ್ತೆ, ರಿವಿಷನ್ ಆಗುತ್ತೆ, ಹೌದಾ? ವೃತ್ತದ ಪರಿಧಿ ಅಂದ್ರೆ ಏನಿರುತ್ತೆ ಹೇಳಿ ನೋಡೋಣ ಮಕ್ಳೇ. ಯಾರಾದ್ರೂ? ಎಸ್, ಅದಕ್ಕೆ ನಾವು ಒಂದು ನಮ್ಮ ವೃತ್ತದ ಬೌಂಡ್ರಿ ಅಂತಾನೂ ಕರಿತೇವೆ, ಹೌದಾ? ಈ ನಮ್ಮ ವೃತ್ತದ ಸುತ್ತಲಿರುವಂತ ಜಾಗ ಏನಿರುತ್ತಲ್ಲ, ಬೌಂಡ್ರಿಗೆ ನಾವೇನಂತ ಕರಿತೀವಿ? ಪರದಿ ಅಂತ ಕರಿತೀವಿ, ಹೌದಾ? ಪರದಿ ಅಂತ ಕರಿತೀವಿ. ಹಾಗಾದ್ರೆ ಈ ಪರದೆಯನ್ನ ನೀವು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಿ? ಇದು ಎಷ್ಟು ಮೀಟರ್ ಸೆಂಟಿಮೀಟರ್ ಇದೆ ಅಂತ ಯಾವ ರೀತಿ ಇದನ್ನ ಕಂಡು ಹಿಡಿತೀರಿ? ಅದಕ್ಕೆ ಒಂದು ನಮ್ಗೆ ಏನ್ ಬೇಕು? ಸೂತ್ರ ಬೇಕು. ಸೂತ್ರ ಇದ್ರೆ ಮಾತ್ರ ನಾವ್ ಏನ್ ಮಾಡ್ಬೋದು? ಪರದಿಯನ್ನ ಕಂಡು ಹಿಡಿಬಹುದು. ಯಾಕಂದ್ರೆ ಈಗ ಉದಾಹರಣೆಗಾಗಿ ನಾನ್ ನಿಮ್ಗೆ ಒಂದು ಉದಾಹರಣೆ ಕೊಡ್ತೀನಿ. ಏನಂದ್ರೆ, ಈಗ ಎಲ್ರು ಸ್ಟೇಡಿಯಂಗೆ ಹೋಗ್ತೀರಾ, ಹೌದಾ? ಸ್ಟೇಡಿಯಂಗೆ ಹೋಗುವಲ್ಲಿ ಅಲ್ಲಿ ಏನಿರ್ತದೆ? ಹೋದಾಗ ರೇಸ್ ಟ್ರ್ಯಾಕ್ ಇರ್ತದೆ, ಹೌದಾ? 100 ಮೀಟರ್, 200 ಮೀಟರ್, 400 ಮೀಟರ್, ಹೌದಾ? ಈ ರೀತಿ ರೇಸ್ ಟ್ರ್ಯಾಕ್ಸ್ ಮಾಡಿರ್ತಾರೆ. ನಂತರ ಪೂರ್ತಿ ನಮ್ಮ ಏನೊಂದು ಸ್ಟೇಡಿಯಂ ಇರುತ್ತದೆ ಅಲ್ಲ, ಸ್ಟೇಡಿಯಂ ಅದು ಪೂರ್ತಿ, ಈಗ ನಾನ್ ನಿಮ್ಗೆ ಹೇಳ್ತೀನಿ, ಸ್ಟೇಡಿಯಂ ಮೇಲೆ ಎಷ್ಟು ಉದ್ದ ಟ್ರ್ಯಾಕ್ ಮಾಡಬಹುದು, ಅಥವಾ ಸ್ಟೇಡಿಯಂದ ಟ್ರ್ಯಾಕ್ ಎಷ್ಟಿದೆ ಅಂತ ನೋಡ್ಕೊಂಬರ್ರಿ ಅಂತ ನಾನ್ ನಿಮ್ಗೀಗ ಒಂದು ಪ್ರಶ್ನೆ ಕೇಳಿದೆ, ಹೌದಾ? ಈಗ ನೀವು ಅದನ್ನ ಯಾವ ರೀತಿ ಕಂಡು ಹಿಡಿತೀರಿ? ಮೆಜರಿಂಗ್ ಟೇಪ್ ತಗೊಂಡು ಹಿಂಗ ಅಳತಿ ಮಾಡ್ಕೊತ ಹೋಗಾಕ್ ಬರ್ತೈತಾ? ಹೌದಾ? ಆಗುದಿಲ್ಲ, ಹೌದೋ ಇಲ್ವೋ? ಅವೆಲ್ಲ ಬಹಳ ಒಂದು ಏನು ಆ ಸೂಕ್ತವಾದ ಒಂದು ಮೆಥಡ್ಸ್ ಅಲ್ಲ, ಹೌದಾ? ಅದರಿಂದ ನಿಮ್ಗೆ ಕರೆಕ್ಟ್ ಆಗಿ ಎಷ್ಟು ಮೇ ಪರದಿ ಒಂದು ಸ್ಟೇಡಿಯಂ ಅದು ಪರಿಧಿ ಎಷ್ಟಿದೆ ಅಂತ ನಿಮ್ಗೆ ಗೊತ್ತಾಗೋದಿಲ್ಲ, ಹೌದೋ ಇಲ್ಲೋ? ಹಾಗಾಗಿ ನಿಮ್ಗೆ ಇಲ್ಲಿ ಒಂದು ಸೂತ್ರ ಬೇಕು. ಸೂತ್ರ ಇದ್ದಾಗ ನೀವು ಇದು ಎಷ್ಟು ಮೀಟರ್ ಸೆಂಟಿಮೀಟರ್ ಇದೆ ಅಂತ ಬಹಳ ಸುಲಭವಾಗಿ ಕಂಡು ಹಿಡಿಬಹುದು. ಯಾವ ಸೂತ್ರವನ್ನ ನಾವು ಉಪಯೋಗ ಮಾಡ್ತೀವಿ ಅಂತಂದ್ರೆ, ಸಿ ಇಸ್ ಈಕ್ವಲ್ ಟು ಪೈ ಡಿ ಅಥವಾ 2πr ಅನ್ನೋ ಒಂದು ಸೂತ್ರವನ್ನ ನಾವು ಉಪಯೋಗಿಸ್ತೀವಿ ಪರಿಧಿಯನ್ನ ಕಂಡು ಹಿಡಿಲಿಕ್ಕೆ. ಈ ಒಂದು ಸೂತ್ರ ಎಲ್ಲಿಂದ ಬಂತು, ಹೇಗೆ ಬಂತು ಅಂತ ಒಂದಿಷ್ಟು ಇದ್ರ ಮೇಲೆ ಚರ್ಚೆ ಮಾಡೋಣ ಅಂತ, ನಂತರ ಇದ್ರ ಮೇಲೆ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡೋಣ ಅಂತ, ಸರಿನಾ? ಎಸ್. ಇದು ಹೇಗೆ ಕಂಡು ಹಿಡಿದ್ರು? 2πr ಅಥವಾ ಪೈ ಡಿ ಅಂತ ಯಾವ ರೀತಿ ಕಂಡು ಹಿಡಿದಿದ್ದಾರೆ ಅಂತಂದ್ರೆ, ಮೊದಲಿಗೆ ನೀವು ಯಾವುದೇ ಒಂದು ರೇಡಿಯಸ್ ಅಂದ್ರೆ ತ್ರಿಜ್ಯ ಅಥವಾ ವ್ಯಾಸ, ಡಯಾಮೀಟರ್ ತೆಗೆದುಕೊಳ್ರಿ. ಅದರದ್ದು ಒಂದು ಸರ್ಕಂಫರೆನ್ಸ್ ನೀವು ತಿಳ್ಕೊಂಡಾಗ ನಮ್ದು ಏನ್ ರೇಷಿಯೋ ಬರುತ್ತಲ್ಲ, ಪರಿಧಿಗೂ ವ್ಯಾಸಕ್ಕಿರುವ ಏನು ಒಂದು ಅನುಪಾತ ಇರುತ್ತಲ್ಲ, ಅದು ಯಾವತ್ತೂ ಕಾನ್ಸ್ಟಂಟೇ ಇರುತ್ತೆ, ಒಂದೇ ಬರುತ್ತೆ. ಪರಿಧಿ ಮತ್ತು ವ್ಯಾಸಕ್ಕಿರುವ ಒಂದು ಅನುಪಾತ ಏನಿರುತ್ತಲ್ಲ, ಒಂದೇ ಇರುತ್ತೆ, ಅದು ಬದಲಾವಣೆ ಆಗೋದಿಲ್ಲ, ಸ್ಥಿರವಾಗಿಯೇ ಇದ್ದು ಬಿಡ್ತದೆ. ಓಕೆ. ಆ ಒಂದು ಸ್ಥಿರವಾಗಿ ಇರುವಾದಂತಹ ಒಂದು ಏನು ಮೌಲ್ಯ ಇದೆಯಲ್ಲ, ಅದನ್ನ ತೆಗೆದುಕೊಂಡು ನಾವ್ ಏನ್ ಮಾಡಿದ್ವಿ? ಈ ಸೂತ್ರವನ್ನ ಮಾಡಿದೀವಿ. ಈಗ ಉದಾಹರಣೆಗೆ ತ್ರಿಜ್ಯ ಅಂದ್ರೆ ರೇಡಿಯಸ್ ನ ನಾನಿಲ್ಲಿ 3.5 ಸೆಂಟಿಮೀಟರ್ ಅಂತ ತಗೊಂಡೆ. ಡಯಾಮೀಟರ್ ಅಂದ್ರೆ ವ್ಯಾಸ 7 ಸೆಂಟಿಮೀಟರ್ ತಗೋತೀನಿ, ಹೌದಾ? ಈಗ ನಮ್ಮ ಒಂದು ಸರ್ಕಂಫರೆನ್ಸ್
ಎಷ್ಟು ಬರುತ್ತೆ? 22 ಸೆಂಟಿಮೀಟರ್ ಬರುತ್ತೆ. ಎಷ್ಟು ಬರುತ್ತೆ? 22 ಸೆಂಟಿಮೀಟರ್. ಈಗ ಪರದಿಗೂ ಮತ್ತು ವ್ಯಾಸಕ್ಕಿರುವ ಒಂದು ಅನುಪಾತ ಎಷ್ಟು? ಪರದಿ ಮತ್ತು ವ್ಯಾಸ, ಹೌದಾ? ಎಷ್ಟು ಇರ್ಬೋದು ಹೇಳಿ ನೋಡೋಣ. ಅದ್ ಎಷ್ಟು ಬರುತ್ತೆ? C/D ಅಂತ ನೀವು ತಗೊಂಡ್ರೆ 22/7 ಅಂತಾನೆ ಬರುತ್ತೆ. ಎಷ್ಟು ಬರುತ್ತೆ? 22/7. ಇದ್ರದ ಒಂದು ಮೌಲ್ಯ ಎಷ್ಟು ಬರ್ಬೋದು ಹೇಳ್ಬೋದಾ ನೀವು? 22/7 ನ ಡಿವೈಡ್ ಮಾಡಿ ಹೇಳಿ, ಎಷ್ಟು ಬರುತ್ತೆ? ಎಷ್ಟು ಬರುತ್ತೆ ಹೇಳಿ ಮಕ್ಳೇ? 3.14 ಅಂತ ಬರುತ್ತೆ. ಓಕೆ, ಸೊ ಇಲ್ಲಿ ತ್ರಿಜ್ಯ ರೇಡಿಯಸ್ 3.5 ಸೆಂಟಿಮೀಟರ್, ಡಯಾಮೀಟರ್ 7 ಸೆಂಟಿಮೀಟರ್, ನಮ್ಮ ಸುತ್ತಳತೆಯ ಪರಿಧಿ ಎಷ್ಟಿದೆ? 22 ಸೆಂಟಿಮೀಟರ್ ಅಂತ ತಗೊಂಡಿದ್ದೇವೆ ನಾವು. ಇಲ್ಲಿ ಸುತ್ತಳತೆ ಪರಿಧಿಯನ್ನ ತಗೊಂಡಿದ್ದೀವಿ, ಸರಿನಾ? ಈಗ ಈಗ ಮೌಲ್ಯಗಳನ್ನ ಮತ್ತೆ ಬದಲಾವಣೆ ಮಾಡ್ತೀನಿ. ಈಗ ನೋಡಿ, ಈಗ 7 ಸೆಂಟಿಮೀಟರ್ ಅಂತ ತಗೋತೀನಿ ತ್ರಿಜ್ಯ. ನಂತರ ವ್ಯಾಸ ಏನಿದೆ 14 ಸೆಂಟಿಮೀಟರ್ ಅಂತ ತಗೋತೀನಿ. ಸುತ್ತಳತೆ ಎಷ್ಟು ಬರುತ್ತೆ? 44 ಸೆಂಟಿಮೀಟರ್ ಬರುತ್ತೆ, ಸರಿನಾ? ಈಗ ಅನುಪಾತ ಕಂಡು ಹಿಡೀರಿ. C/D ಮಾಡಿದಾಗ ಮತ್ತೆ 44/14 ಬರ್ತದ. ಅದರ ಮೌಲ್ಯ ಎಷ್ಟಿರುತ್ತೆ? 3.14 ಬರುತ್ತೆ. ಎಷ್ಟು ಬರುತ್ತೆ? 3.14. ಮಾಡಿ ನೋಡಿ ಹೇಳಿ ನನ್ಗಡೆ, ನನಗೆ 3.14 ಬರುತ್ತೆ ಇಲ್ಲೋ? 44/14 ಅನ್ನ ಭಾಗಾಕಾರ ಮಾಡಿ ನೋಡಿ. ನೋಡಿದ್ರ ಬಂತ? ಎಸ್. ಸೊ ಈಗ ನಾವಿಲ್ಲಿ ಏನನ್ನ ಗಮನಿಸಬಹುದು? ಈ ಒಂದು ಏನು ಅನುಪಾತ ಇದೆ ಅಲ್ಲ, ಸರ್ಕಂಫರೆನ್ಸ್ ಮತ್ತೆ ನಮ್ಮ ಪರದಿಗೆ ಮತ್ತು ವ್ಯಾಸಕ್ಕೆ, ಸರ್ಕಂಫರೆನ್ಸ್ ಮತ್ತು ಡಯಾಮೀಟರ್ ಗೆ ಇರುವಾದಂತಹ ಒಂದು ಅನುಪಾತ ಏನಿದೆಯಲ್ಲ, ಅದು ಸ್ಥಿರವಾಗಿದೆ. ಒಟ್ಟ ಅದು ಏನಾಗಿದೆ? ಬದಲಾವಣೆ ಆಗೋದಿಲ್ಲ. ಹಾಗಾಗಿ ಅದರ ಎರಡರ ನಡುವೆ ಏನಿದೆ? ಒಂದು ಸಂಬಂಧವಿದೆ, ಹೌದಾ? ಆಮೇಲೆ ಈ ಸ್ಥಿರಾಂಕ ಏನಿದೆ ಅಲ್ಲ, 3.14 ಅಥವಾ 22/7 ಇದೆಯಲ್ಲ, ಅದನ್ನ ಯಾವ್ದ್ರಿಂದ ಗುರುತಿಸ್ತೇವೆ ನಾವು? ಪಾಯ್ ಅಂತ ಹೇಳ್ತೀವಿ. ಇದಕ್ಕೆ ಏನಂತ ಹೇಳ್ತೀವಿ? ಪಾಯ್ನಿಂದ ಸಂಕೇತ ಕೊಡ್ತೀವಿ. ಸೊ ಪಾಯ್ ಅಂತ ಬರೆದಾಗ ಇದರ ಒಂದು ಮೌಲ್ಯ ಎಷ್ಟು? 3.14 ಅಥವಾ 22/7 ಅಂತ ಹೇಳ್ತೀವಿ ನಾವು, ಸರಿನಾ? ಸೊ ಈಗ ನಮಗೆ ಏನ್ ಗೊತ್ತಾಯ್ತು? ಪಾಯ್ದ ಮೌಲ್ಯ ಎದರ ಸಮಾನವಾಗಿದೆ? ಎದರ ಒಂದು ಅನುಪಾತವಾಗಿದೆ? ನಮ್ಮ ಪರದಿ ಮತ್ತು ನಮ್ಮ ಒಂದು ವ್ಯಾಸಕ್ಕಿರುವ ಒಂದು ಅನುಪಾತದ ಬೆಲೆ ಏನಂತ ಹೇಳ್ತೀವಿ ನಾವು? ಪಾಯ್ ಅಂತ ಹೇಳ್ತೀವಿ, ಹೌದಾ? ಸೊ ಈಗ ನಾನು ಏನ್ ಮಾಡ್ಬೋದು? ಈ ಡಿ ಅನ್ನ ಅಂದ್ರೆ ಡಯಾಮೀಟರ್, ವ್ಯಾಸನ್ನ ಈ ಕಡೆ ಕಳಿಸಿದ್ರೆ ಏನಾಗುತ್ತೆ? ಗುಣಾಕಾರ ಆಗುತ್ತೆ, ಯಾಕಂದ್ರೆ ಇಲ್ಲಿ ಭಾಗಾಕಾರ ಇದೆ. ಸೊ πD ಇಸ್ ಈಕ್ವಲ್ ಟು ಸಿ. ದಟ್ ಇಸ್ ನಥಿಂಗ್ ಬಟ್ ಸಿ ಇಸ್ ಈಕ್ವಲ್ ಟು πD ಅಂತ ಹೇಳ್ತೀವಿ ನಾವು, ಹೌದಾ? ಇಲ್ಲಿ ನಿಮ್ಗೆ ಬಂತ? ಸೊ ನಮ್ಮ ಪರಧಿಯ ಒಂದು ಫಾರ್ಮುಲಾ ಯಾವ ರೀತಿ ಬಂದಿದೆ ಅಂತ ನೋಡ್ಕೊಳ್ರಿ. ಇಲ್ಲಿ ಸಿ ಇಸ್ ಈಕ್ವಲ್ ಟು πD ಅಂತ ಹೇಳ್ತೀವಿ ನಾವು, ತಿಳಿತಾ? ಎಸ್. ಈಗ 2πr ಹೇಗೆ ಬಂತು ಅಂತ ನೀವು ಇಲ್ಲಿ ಪ್ರಶ್ನೆ ಕೇಳ್ಬೋದು. ಅದು ಕೂಡ ಬಹಳ ಸುಲಭ. ಡಯಾಮೀಟರ್ ಅಂದ್ರೆ ಏನ್ ಹೇಳಿ ಮಕ್ಳೇ? ಡಯಾಮೀಟರ್ ಅಂದ್ರೆ ಇಷ್ಟು ಉದ್ದ ಇರುವಂತಹ ಒಂದು ಕಾರ್ಡ್ ಅಂತ ಹೇಳ್ತೀನಿ, ಹೌದಾ? ಇಲ್ಲಿ ಸೆಂಟರ್ ಇರುತ್ತೆ. ಒಂದು ಪರದೆಯ ಒಂದು ಚುಕ್ಕಿಂತ್ರ ಪರದೆಯ ಇನ್ನೊಂದು ಚುಕ್ಕಿವರೆಗೂ ಏನಾಗುತ್ತೆ? ಅದು ಮುಟ್ಟುತ್ತೆ, ಸೆಂಟರ್ ಅನ್ನ ಪಾಸ್ ಮಾಡ್ಕೊಂತ ಹೋಗುತ್ತೆ ಅದು, ಹೌದಾ? ಹೌದು ಇಲ್ವೋ? ಸೊ ಇಲ್ಲಿ ಏನಾಗ್ಲಿಕ್ಕತ್ತದ? ಈಗ ಬರೀ ಸೆಂಟರ್ ಇಂತ್ರ ಹಿಡಿದು ಇಲ್ಲಿ ತನ ಅಷ್ಟೇ ಇದ್ರೆ, ಹೌದಾ? ಸೆಂಟರ್ ಇಂತ್ರ ಹಿಡಿದು ಇಲ್ಲಿ ತನ ಇದ್ರೆ ಇದಕ್ಕೆ ನಾವ್ ಏನಂತ ಕರಿತೀವಿ? ರೇಡಿಯಸ್ ಅಂತ ಕರಿತೀವಿ, ಹೌದಾ? ಹೌದಾ ಇಲ್ವೋ? ತ್ರಿಜ್ಯ ಅಂತ ಕರಿತೀವಿ. ಈಗ ಇಲ್ಲಿಂದ ಹಿಡಿದು ಇಲ್ಲಿ ತನ ಇದ್ರೆ ಇದಕ್ಕೆ ಏನಂತ ಕರಿತೀವಿ? ಇದು ಕೂಡ ರೇಡಿಯಸ್ ಅಂತ ಕರಿದ್ವಿ. ಅಂದ್ರೆ ಇಲ್ಲಿ ರೇಡಿಯಸ್ ತ್ರಿಜ್ಯ ಎಷ್ಟಾದು? 2 ಹೌದಾ ಇಲ್ವೋ? ಸೊ R+R ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ? ಇಲ್ಲಿ ಏನೂ ಇಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. ಸೊ 2R ಅಂತ ಬಂತ, ಅಂದ್ರೆ 2 ರೇಡಿಯಸ್ ಇದಾವೆ. ಸೊ ಡಿ ಈಸ್ ಈಕ್ವಲ್ ಟು ಅಂದ್ರೆ ನಮ್ಮ ಒಂದು ವ್ಯಾಸ ಏನಿದೆ, ವ್ಯಾಸ ಎದರ ಸಮಾನವಾಗಿದೆ? ವ್ಯಾಸ ಯಾವತ್ತು 2 ರೇಡಿಯಸ್ ಅಂದ್ರೆ 2 ತ್ರಿಜ್ಯ ಕೂಡಿಸಿದ್ರೆ ನಮ್ಗೆ ಎಷ್ಟು ಸಿಗುತ್ತೆ? 1 ವ್ಯಾಸ ಸಿಗುತ್ತೆ. ಇದು ಡಯಾಮೀಟರ್ ಅಂದ್ರೆ ವ್ಯಾಸ ಮತ್ತು ತ್ರಿಜ್ಯಕ್ಕೆ ಇರುವಂತಹ ಸಂಬಂಧ, ತಿಳಿತಾ? 1 ವ್ಯಾಸ ಬೇಕಂದ್ರೆ ನಮ್ಗೆ 2 ತ್ರಿಜ್ಯ ಇರ್ಲಿಕ್ಕೆ ಬೇಕು. ಸೊ ಹಾಗಾಗಿ ನಾನು ಇಲ್ಲಿ πD ಡಿ ಅನ್ನ
ಬದ್ಲಿ ನಾ ಏನ್ ಮಾಡ್ತೀನಿ, 2r ಅಂತ ಬರಿತೀನಿ. ಏನಂತ ಬರಿತೀನಿ? 2r. ಸೊ ಅದನ್ನ ಕರೆಕ್ಟ್ ಆಗಿ ಅರೇಂಜ್ ಮಾಡಿದಾಗ 2πr ಅಂತ ಬರುತ್ತೆ. ಅರ್ಥ ಆಯ್ತಾ ಮಕ್ಳೇ? ಸೊ ನೀವು ಪೈ ಡಿ ಅಂತ ಬರೆದ್ರು ಕರೆಕ್ಟ್, 2πr ಅಂತ ಬರೆದ್ರು ಕರೆಕ್ಟೇ. ಸರಿನಾ? ಸೊ ಎಲ್ರಿಗೂ ಗೊತ್ತಾಯ್ತು ಫಾರ್ಮುಲಾ, ಪರಿಧಿ ಯಾವ ರೀತಿ ಹುಡುಕ್ಬೇಕು, ವೃತ್ತದ ಪರಿಧಿಯನ್ನ. ಎಸ್. ಸೊ ಈಗ ಮೊದಲನೇ ಪ್ರಶ್ನೆ ಇದ್ರ ಮೇಲೆ ನಾವು ಸಾಲ್ವ್ ಮಾಡೋಣ ಅಂತ. ಎಲ್ರು ತಯಾರಿದೆಯಾ? 10 ಸೆಂಟಿಮೀಟರ್ ವ್ಯಾಸವುಳ್ಳ ವೃತ್ತದ ಸುತ್ತಳತೆ ಎಷ್ಟು? ಸೊ ವ್ಯಾಸ ಎಷ್ಟು ಕೊಟ್ಟಿದ್ದಾರೆ ಅವರು? 10 ಸೆಂಟಿಮೀಟರ್ ಅನ್ನ ಕೊಟ್ಟಿದ್ದಾರೆ, ಡಯಾಮೀಟರ್. ಹೌದಾ? ನಾವನ್ನ ಏನ್ ಕಂಡುಹಿಡಿಬೇಕು? ಅದನ್ನ ಪರಿಧಿ ಅಥವಾ ನಾವು ವೃತ್ತದ ಒಂದು ಸುತ್ತಳತೆಯನ್ನ ಕಂಡುಹಿಡಿಬೇಕು. ಸೊ ವೃತ್ತದ ಪರಿಧಿಗೆ ನಾವೇನಂತ ಮತ್ತೊಂದು ಹೆಸರು ಕರಿತೇವೆ? ಸುತ್ತಳತೆ ಪರಿಧಿ ಅಥವಾ ಕೇವಲ ಸುತ್ತಳತೆ ಅಂತನೂ ಹೇಳ್ಬಹುದು. ತಿಳಿತಾ? ಸೊ ಪರಿಧಿಯನ್ನ ನಾವು ಕಂಡುಹಿಡಿಬೇಕು. ಸೊ ಪರಿಧಿಯನ್ನ ಕಂಡುಹಿಡಿಲಿಕ್ಕೆ ಫಾರ್ಮುಲಾ ಏನು? ಇಲ್ಲಿ ನಮಗೆ ವ್ಯಾಸ ಕೊಟ್ಟಿದ್ದಾರೆ. ಸೊ ಡೈರೆಕ್ಟ್ಲಿ ನಾನು ಪೈ ಡಿ ಅಂತ ತಗೊಂಡ್ಬಿಡ್ತೀನಿ. ಹೌದಾ? ಸೊ ಪೈದು ಫಾರ್ಮುಲಾ ಎಷ್ಟಿದೆ? 3.14 ಅರೆ ತಗೋಬಹುದು, ಅಥವಾ ನೀವು 22/7 ಅಂತಾರೆ ತಗೋಬಹುದು. ಸೊ 3.14 ಇಂಟು 10 ಮಾಡಿದೆ ಎಷ್ಟು ಬರುತ್ತೆ ಹೇಳಿ ನೋಡೋಣ. ಉತ್ತರ ಹೇಳ್ರಿ, ಎಷ್ಟು ಸೆಂಟಿಮೀಟರ್ ಬರುತ್ತೆ? ಬೇಗ ಬೇಗ ಮಾಡ್ಬೇಕು ಗುಣಾಕಾರ. ಎಸ್, ಎಷ್ಟು ಬರುತ್ತೆ? 31.4 ಸೆಂಟಿಮೀಟರ್ ಬರುತ್ತೆ. ಸೊ ಇದರ ಒಂದು ಸುತ್ತಳತೆ ಅಥವಾ ಪರಿಧಿ ಎಷ್ಟಾಯ್ತು? 31.4. ಅರ್ಥ ಆಯ್ತಾ? ಎಸ್. ಈಗ ಇನ್ನೊಂದ್ ಮಾಡೋಣವಾ? ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ. 14 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತಾಕಾರದ ಡಿಸ್ಕ್ ನ ಸುತ್ತಳತೆ ಎಷ್ಟು? 14 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತಾಕಾರದ ಡಿಸ್ಕ್ ನ ಸುತ್ತಳತೆ ಎಷ್ಟು? ಸೊ ನಮ್ಗೆ ಏನ್ ಕೊಟ್ಟಿದ್ದಾರೆ ಇವರು? ಉಳ್ಳ ಅಂದ್ರೆ ನಮ್ಗೆ ರೇಡಿಯಸ್ ಕೊಟ್ಟಿದ್ದಾರೆ. ಎಷ್ಟಿದೆ? 14 ಸೆಂಟಿಮೀಟರ್ ಇದೆ. ಸೊ ಡಿಸ್ಕ್ ನ ಒಂದು ಸುತ್ತಳತೆ ಕಂಡುಹಿಡಿಬೇಕು. ಸೊ ಡಿಸ್ಕ್ ನ ಒಂದು ಸುತ್ತಳತೆ ಕಂಡುಹಿಡಿಲಿಕ್ಕೆ ಇಲ್ಲಿ ಏನ್ ಕೊಟ್ಟಿದ್ದಾರೆ? ಈಗ ರೇಡಿಯಸ್ ಕೊಟ್ಟಿದ್ದಾರೆ, ತ್ರಿಜ್ಯ ಕೊಟ್ಟಿದ್ದಾರೆ. ಸೊ ನಾ ಯಾವ ಫಾರ್ಮುಲಾ ಬಳಸ್ತೀನಿ? 2πr ಬಳಸ್ತೀನಿ. ಯಾಕಂದ್ರೆ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಪೈ ಡಿ ತಗೊಂಡ್ರೆ ಮತ್ತೆ ಅದನ್ನ ಏನ್ ಮಾಡ್ಬೇಕು ನಾವು? ಇದನ್ನ ರೇಡಿಯಸ್ ನ ಮತ್ತೆ ಡಯಾಮೀಟರ್ಗೆ ಅದ್ರದ ಮೌಲ್ಯ ಬದಲಾವಣೆ ಮಾಡ್ಕೊಳ್ಬೇಕಾಗ್ತದೆ. ಹೌದಾ? ಸೊ ಈಗ ಆಲ್ರೆಡಿ ನಮ್ ಕಡೆ ರೇಡಿಯಸ್ ಆಯ್ತಂದ್ರೆ 2πr ಫಾರ್ಮುಲಾನೇ ಬಳಸೋಣ ಅಂತ. ಸೊ 2πr ಅಂತಂದ್ರೆ ಇಲ್ಲಿ ಬರಿತೀನಂತೆ. ಸೊ 2 ಇಂಟು ಇಲ್ಲಿ ಏನ್ ಮಾಡ್ತೀನಿ? 22/7 ತಗೋತೀನಿ. ಯಾಕಂದ್ರೆ ಇಲ್ಲಿ ನಮ್ಮ ರೇಡಿಯಸ್ ಎಷ್ಟಿದೆ? 14 ಇದೆ. ಸೊ 7 ಒಂದ್ಲೆ 7 ಎರಡ್ಲೆ ನಾನಿಲ್ಲಿ ಕ್ಯಾನ್ಸಲೇಷನ್ ಬಹಳ ಸುಲಭವಾಗಿ ಮಾಡ್ಬೋದು. ಸೊ ಎಷ್ಟು ಬಂತು? 2 ಇಂಟು 22 ಇಂಟು 2 ಎಷ್ಟು ಬರುತ್ತೆ ಹೇಳಿ ನೋಡೋಣ. ಮಾಡಿ ಹೇಳಿ, ಎಷ್ಟು ಬರುತ್ತೆ ಉತ್ತರ? ಮಾಡ್ರಿ, ಎಷ್ಟು ಬರುತ್ತೆ ಹೇಳಿ ನೋಡೋಣ ಉತ್ತರ. ಎಷ್ಟು ಬರುತ್ತೆ? ಎಸ್, ವೆರಿ ಗುಡ್. 88 ಸೆಂಟಿಮೀಟರ್ ಏನ್ ಬರುತ್ತೆ? ಇದರ ಒಂದು ಉತ್ತರ ಬರುತ್ತೆ. ಸರಿನಾ? ಅರ್ಥ ಆಯ್ತಾ? ಎಸ್. ಈಗ ಮುಂದಿನ ಒಂದು ಪ್ರಶ್ನೆ ನೋಡೋಣ ಅಂತ. ಸೊ ಇಲ್ಲಿ ಕೊಟ್ಟಿರುವಂತಹ ಒಂದು ಆಕೃತಿಯ ಸುತ್ತಳತೆಯನ್ನ ಕಂಡು ಹಿಡೀರಿ ಅಂತ ಹೇಳಿದಾರೆ ಅವರು. ಸರಿನಾ? ಈಗ ಇಲ್ಲಿ ಒಂದು ಆಕೃತವನ್ನ ತೆಗಿತೀನಂತ ನಾನು. ಒಂದ್ ನಿಮಿಷ. ಎಸ್. ಸೊ ಈ ಒಂದು ಆಕೃತವನ್ನ ಕೊಟ್ಟಿದ್ದಾರೆ. ಇಲ್ಲಿ ಲೆಂತ್ ಇದು ಒಳಗಡೆ ಏನಿದೆ? ಚೌಕ್ ಇದೆ. ಸೊ ಚೌಕದ ಸುತ್ತಲೂ ಏನಿದೆ? ಅರ್ಧ ವೃತ್ತಗಳು ಇದಾವೆ. ಸೊ ಇದು ಚೌಕ ಸುತ್ತಲೂ ಏನಿದಾವ? ಅರ್ಧ ವೃತ್ತಗಳಿದಾವೆ. ಸೊ ಚೌಕದ ನಮ್ಗೆ ಅಳತೆ ಕೊಟ್ಟಿದ್ದಾರೆ. ಬಾಹುಗಳ ಅಳತೆ ಎಷ್ಟಿದೆ? 14 ಸೆಂಟಿಮೀಟರ್ ಇದೆ. ಸೊ ಈಗ ಈಗ ಇಲ್ಲಿ ನೋಡಿ, ಇದು ಅರ್ಧ
ಏನಿದೆ, ಅರ್ಧ ವೃತ್ತ ಇದೆ, ಹೌದಾ? ಅರ್ಧ ವೃತ್ತಕ್ಕೆ ಏನಿದೆ ಇಲ್ಲಿ, ಚೌಕದ ಒಂದು ಬಾಹು ಅಟ್ಯಾಚ್ ಆಗಿದೆ, ಹೌದಾ? ಈಗ ಅರ್ಧ ವೃತ್ತದ ಒಂದು ಹಿಂಗ್ ಈ ರೀತಿ ಉದ್ದ ಬಂದ್ರೆ ಈ ಒಂದು ಅಳತೆಗೆ ನಾವು ಡಯಾಮೀಟರ್ ಅಂತಾನು ಹೇಳ್ಬೋದಾ? ಡಯಾಮೀಟರ್ ಅಥವಾ ನಮ್ಗೆ ವ್ಯಾಸ ಅಂತಾನು ಹೇಳ್ಬೋದಾ? ಇದನ್ನ ಹೇಳ್ಬೋದೋ ಇಲ್ಲೋ? ಯಾಕಂದ್ರೆ ಇದನ್ನ ಇಲ್ಲಿ ಕೂಡಿಸ್ತೀನಿ ನೋಡಿ, ಈ ರೀತಿ. ಒಂದ್ ನಿಮಿಷ. ಈ ರೀತಿ ಕುಡಿಸಿದೆ ಅಂದ್ರೆ ಏನಾಯ್ತು, ಇದು ಪೂರ್ಣ ವೃತ್ತ ಆಯ್ತೋ ಇಲ್ಲೋ? ಸೊ ಇದು ಡಯಾಮೀಟರ್ ಅಂತ ಹೇಳ್ಬೋದೋ ಇಲ್ಲೋ, ನಾವು ವ್ಯಾಸ ಅಂತ ಹೇಳ್ಬೋದಾ? ಸೊ ಇದು ನಮ್ಗೆ ಏನ್ ಸಿಕ್ಕಾತತಿ ಇಲ್ಲಿ? ಇಲ್ಲಿ ವ್ಯಾಸದ ಅಳತೆ ನಮ್ಗೆ ಇಂಡೈರೆಕ್ಟ್ಲಿ ಹೇಳಿದ್ದಾರೆ ಅವರು, ಇಂಡೈರೆಕ್ಟ್ಲಿ ಹೇಳಿದ್ದಾರೆ. ಸೊ ಈಗ ವೃತ್ತದ ಸುತ್ತಳತೆ ಆರಾಮ್ಸೆ ನೀವು ಹುಡುಕ್ಬಹುದು, ಯಾಕಂದ್ರೆ ನಿಮ್ಗೆ ಆಲ್ರೆಡಿ ಏನ್ ಸಿಕ್ತಿಲಿ, ವ್ಯಾಸ ಸಿಕ್ತು. ಎಷ್ಟಿದೆ? 14 ಸೆಂಟಿಮೀಟರ್ ಇದೆ. ಸೊ ಒಂದು ಸುತ್ತಳತೆಯ ಫಾರ್ಮುಲಾ ಹೇಳಿ ನನ್ಗೆ, ಏನಿದೆ? ಈಗ ಇಲ್ಲಿ ಡಯಾಮೀಟರ್ ಕೊಟ್ಟಿದ್ದಾರೆ ಅಂದ್ರೆ ಪೈ ಡಿ ಯೂಸ್ ಮಾಡೋಣ ಅಂತ, ಪೈ ಡಿ ಅನ್ನ ಯೂಸ್ ಮಾಡೋಣ ಅಂತ, ತಿಳಿತಾ? ಓಕೆ. ಈಗ ನೀವ್ ಏನ್ ಗಮನಿಸ್ಬೇಕಂದ್ರೆ, ನಮ್ಗೆ ಅವ್ರು ಏನ್ ಹೇಳಿದ್ದಾರೆ, ವೃತ್ತದ ಪರಿಧಿಯನ್ನ ಹುಡುಕಿರಿ ಅಂತ ಹೇಳಿದ್ದಾರೆ. ಆದ್ರೆ ಇಲ್ಲಿ ನೀವು ಗಮನಿಸಿದ್ರೆ ಅರ್ಧ ವೃತ್ತಗಳಿದಾವೆ, ಪೂರ್ಣ ವೃತ್ತಗಳು ಇಲ್ಲ, ಅರ್ಧ ವೃತ್ತಗಳಿದಾವೆ. ತಿಳಿತಾ? ಅರ್ಧ ವೃತ್ತಗಳದ ಒಂದು ಸುತ್ತಳತೆಯನ್ನ ನಾವು ಕಂಡುಹಿಡಿಬೇಕು. ತಿಳಿಯಾತದ? ಅರ್ಧ ವೃತ್ತಗಳ ಒಂದು ಸುತ್ತಳತೆಯನ್ನ ನಾವಿಲ್ಲಿ ಕಂಡುಹಿಡಿಬೇಕು. ಹಾಗಾಗಿ ಈ ಒಂದು ಫಾರ್ಮುಲಾ ಏನಿದೆ, ಪೂರ್ಣ ವೃತ್ತದ ಒಂದು ಸುತ್ತಳತೆ ಕಂಡುಹಿಡಿಲಿಕ್ಕೆ ಬಳಸುವಂತ ಒಂದು ಫಾರ್ಮುಲಾ. ಸೊ ಇದಕ್ಕೆ ನಾನು ಏನ್ ಮಾಡ್ತೀನಿ, ಹಾಫ್ ಅನ್ನ ಅಟ್ಯಾಚ್ ಮಾಡ್ತೀನಿ, ಹಾಫ್ ಪೈ ಡಿ ಅಂತ ತಗೋತೀನಿ. ಯಾಕಂದ್ರೆ ಅರ್ಧ ವೃತ್ತ ಇದೆ ಅಲ್ಲ, ಅದ ಕಾರಣದಿಂದ ಇಲ್ಲಿ ಅರ್ಧವನ್ನ ನಾನು ಅಟ್ಯಾಚ್ ಮಾಡಿದ್ದೀನಿ, ಹಚ್ಚಿದೆ. ಆಯ್ತಾ? ಅರ್ಧ ಇಂಟು 22/7 ಇಂಟು 14 ಅನ್ನ ತಗೊಂಡೆ. 7 ಒಂದ್ಲೆ 7 ಎರಡ್ಲೆ, 2 ಒಂದ್ಲೆ 2 ಒಂದ್ಲೆ. ಸೊ ಎಷ್ಟು ಬಂತು? ಅರ್ಧ ವೃತ್ತದ ಒಂದು ಅರ್ಧ ವೃತ್ತದ ಸುತ್ತಳತೆ ಎಷ್ಟು? 22 ಸೆಂಟಿಮೀಟರ್. ಹಾಗೆ ಎಷ್ಟು ಅರ್ಧ ವೃತ್ತಗಳಿದಾವೆ? 4 ಇದಾವೆ. ಎಷ್ಟಿದಾವೆ? 4 ಇದಾವೆ. ಸೊ ಇದಕ್ಕೆ ನಾವೇನ್ ಮಾಡೋಣ, 22 ಇಂಟು 4 ಮಾಡ್ಬಿಡೋಣ. ಎಷ್ಟು ಬಂದ್ಬಿಡುತ್ತದೆ? 88 ಸೆಂಟಿಮೀಟರ್ ಏನಾಯ್ತು, ನಮ್ಮ ಒಂದು ಈ ಚಿತ್ರದ ಸುತ್ತಳತೆ ಆಯ್ತು. ಅರ್ಥ ಆಯ್ತಾ ಮಕ್ಳೇ? ಎಲ್ರಿಗೂ ಗೊತ್ತಾಯ್ತಾ? ಎಸ್. ಸೊ ಇದ್ರ ಮೇಲೆ ಒಂದು ಸಿಮ್ಯುಲೇಷನ್ ಅನ್ನ ನಾನ್ ನಿಮ್ಗೆ ತೋರಿಸ್ತೀನಿ ಅಂತ ನೋಡಿ ಇಲ್ಲಿ. ಎಸ್, ಎಲ್ರಿಗೂ ನನ್ನ ಸ್ಕ್ರೀನ್ ಕಾಣ್ಲಿಕ್ಕತ್ತದ? ಎಸ್, ನೋಡಿ ಇಲ್ಲಿ. ಸೊ ಇದು ಯಾವ ರೀತಿ ಮೂವ್ಮೆಂಟ್ ಆಗುತ್ತೆ ಅಂತ ನೋಡಿ. ಸೊ ಇದಕ್ಕೆ ನಾವು ಪರಿಧಿ ಅಥವಾ ವೃತ್ತದ ಸುತ್ತಳತೆ ಅಂತಾನು ಹೇಳ್ತೀವಿ. ಸೊ ಇದೇನ್ ರೆಡ್ ಕಲರ್, ಕೆಂಪು ಬಣ್ಣ ಏನ್ ನಿಮ್ಗೆ ಕಾಣ್ಲಿಕ್ಕತ್ತದಲ್ಲ, ಇದು ಏನಿದೆ, ಇದು ಆಕ್ಚುಲಿ ಇರುವಂತ ನಮ್ಮ ಒಂದು ಪೆರಿಮೀಟರ್ ಅಂತಾನೆ ಹೇಳ್ಬೋದು, ಅಥವಾ ಒಂದು ಸುತ್ತಳತೆ ಅಂತ, ಪರಿಧಿಯ ಹೇಳ್ಬೋದು, ಅಥವಾ ಸುತ್ತಳತೆ ಅಂತ ಹೇಳ್ಬೋದು ನಮ್ಮ ವೃತ್ತದ. ಹೌದಾ? ನೋಡಿ ಇಲ್ಲಿ. ಸೊ ಇದಕ್ಕೆ ನಾವ್ ಏನಂತ ಕರಿತೀವಿ? ಸರ್ಕಂಫರೆನ್ಸ್ ಅಂತ ಕರಿತೀವಿ. ಸೊ ಯಾವ ರೀತಿ ಅದು ಇರುತ್ತೆ ಅಂತ ನೀವು ಇಲ್ಲಿ ನೋಡಬಹುದು. ಕಾಣ್ಲಿಕ್ಕತ್ತದ? ಎಸ್. ಸೊ ಇಲ್ಲಿ ರೇಡಿಯಸ್ ಯಾವ ರೀತಿ ಇಲ್ಲಿ ಬದಲಾವಣೆ ಆಗ್ಲಿಕ್ಕತ್ತದ ನೋಡಿ ಇಲ್ಲಿ. ಎಸ್. ಸೊ ಅದೇ ರೀತಿ ಇಲ್ಲಿ ಮತ್ತೊಂದು ಒಂದು ಸಿಮ್ಯುಲೇಷನ್ ನೋಡೋಣ ಅಂತ. ಸೊ ಮೊದಲಿಗೆ ಏನಿದೆ, ದ ಡಯಾಮೀಟರ್ ಆಫ್ ದ ವೀಲ್ ಇಸ್ 12 ಯೂನಿಟ್ಸ್. ಡಯಾಮೀಟರ್ ಅಂದ್ರೆ ಏನು, ಏನಂತ ಹೇಳ್ತೀವಿ ನಾವು ಇಲ್ಲಿ? ಡಯಾಮೀಟರ್ ಅಂದ್ರೆ ವ್ಯಾಸ ಕೊಟ್ಟಿದ್ದಾರೆ. ಸೊ ಒಂದು ಚಕ್ರದ ಒಂದು ವ್ಯಾಸ ಎಷ್ಟಿದೆ? 12 ಯೂನಿಟ್ ಇದೆ. ಹೌ ಫಾರ್ ವಿಲ್ ದ ವೀಲ್ ರೋಲ್ ಇನ್ ಒನ್ ರೆವಲ್ಯೂಷನ್? ಇನ್ ಒನ್ ರೆವಲ್ಯೂಷನ್ ದ ವೀಲ್ ವಿಲ್ ರೋಲ್ ಡ್ಯಾಶ್ ಯೂನಿಟ್ಸ್. ಸೊ ನಾವ್ ಏನನ್ನ ಕಂಡುಹಿಡಿಬೇಕು? ಈಗ ನೋಡಿ, ನಾನು ಈಗ ತಕ್ಷಣ ನಿಮ್ಗೆ ಪಿಚ್ಚಿ ತೋರಿಸಿದೆ, ಹೌದಾ? ಈಗ ಹಿಂದಿನ ಸಿಮ್ಯುಲೇಷನ್ ಅಲ್ಲಿ ನೋಡಿದ್ರಿ ನೀವು, ಯಾವ ರೀತಿ ಸರ್ಕಲ್ ಅದು ರೊಟೇಟ್ ಹಾಕೊಂತ ಹೋದಾಗ ಸರ್ಕಂಫರೆನ್ಸ್ ಪರಿಧಿ ಯಾವ ರೀತಿ ಬಿಚ್ಕೊಂತ ಹೋಗತೈತಿ ಅಂತ ನೋಡಿದ್ವಿ ನಾವು, ಹೌದೋ ಇಲ್ವೋ? ಸೊ ಈಗ ಅವ್ರು ಏನ್ ಹೇಳಿದ್ದಾರೆ ನಮ್ಗೆ, ಏನಿದೆ, ನಮ್ಗೆ ಅವರು ಏನನ್ನ ಕೊಟ್ಟಿದ್ದಾರೆ? ವ್ಯಾಸನ ಕೊಟ್ಟಿದ್ದಾರೆ 12 ಯೂನಿಟ್. ನಾವ್ ಏನ್ ಹೇಳ್ಬೇಕಂದ್ರೆ, ಒಂದು ರೆವಲ್ಯೂಷನ್ ಒಳಗಡೆ, ಅಂದ್ರೆ ಒಂದು ಪೂರ್ತಿ ರೆವಲ್ಯೂಷನ್ ಆಗೋದ್ರೊಳಗೆ ವೀಲು ಎಷ್ಟು ರೋಲ್ ಆಗುತ್ತೆ, ಎಷ್ಟು ಯೂನಿಟ್ಸ್ ರೋಲ್ ಆಗುತ್ತೆ ಅಂತ ನೀವು ಹೇಳ್ಬೇಕು. ಹೇಳ್ತೀರಾ? ಸೊ ಫಾರ್ಮುಲಾ ಅದನ್ನೇ ಬಳಸಿ ಇಲ್ಲಿ ನಿಮಗೆ ಡಯಾಮೀಟರ್ ಕೊಟ್ಟಿದ್ದಾರೆ. ಸೊ ಪೈ ಡಿ ಅಂತ ಬಳಸಿ ನೋಡಿ ಏನ್ ಬರುತ್ತೆ ಉತ್ತರ. 3.14 ಇಂಟು 12 ಮಾಡಿದ್ರೆ ಎಷ್ಟು ಬರುತ್ತೆ ನೋಡಿ.
ಸೊ ಚೆಕ್ ಮಾಡೋಣ ಅಂತ ನಮ್ಮ ಉತ್ತರ ಅಥವಾ ನಮ್ದು ಅಸಂಪ್ಷನ್ ಏನ್ ಕರೆಕ್ಟ್ ಇದೆ ಇಲ್ಲೋ. ಸೊ 3.14 ಇಂಟು 12 ಮಾಡಿದ್ರೆ ಎಷ್ಟು ಬರಬಹುದು? ಸೊ ಎಷ್ಟು ಯೂನಿಟ್ಸ್ ಅದು ರೋಲ್ ಆಗ್ಲಿಕ್ಕತ್ತದ ಅಂತ ನೋಡ್ಬೇಕು ನಾವು. ಟ್ರೈ ಮಾಡಿ ಮಕ್ಕಳೇ ಈ ಪ್ರಶ್ನೆಯನ್ನ ಒಂದು ಉತ್ತರಿಸ್ಲಿಕ್ಕೆ. ಸೊ ಎಷ್ಟು ಬರಬಹುದು? 37.68. ಸೊ 12 ಇಂಟು 3.14. 3.14 ಏನಿದೆ ಪೈದು ವ್ಯಾಲ್ಯೂ ಇದೆ ಹೌದಾ. ಸರ್ಕಂಫರೆನ್ಸ್ ಫಾರ್ಮುಲಾ ಏನಿದೆ ಪೈ ಇಂಟು ಡಿ ಇದೆ ಹೌದಾ. ಡಿ ಯಾಕೆ ತಗೊಂಡಿದ್ದೀನಿ? ಯಾಕಂದ್ರೆ ಇಲ್ಲಿ ಡಯಾಮೀಟರ್ ಕೊಟ್ಟಿದ್ದಾರೆ. ಸೊ ಪೈ ಅಂದ್ರೆ 3.14 ಇಂಟು 12 ಯೂನಿಟ್ಸ್ ಮಾಡಿದಾಗ ಎಷ್ಟು ಬರುತ್ತೆ? ಸೊ 37.68 ಇರಬಹುದಾ? ಚೆಕ್ ಮಾಡೋಣವಾ ನಮ್ಮ ಆನ್ಸರ್ ಕರೆಕ್ಟ್ ಇದೆಯೋ ಇಲ್ಲೋ ಅಂತ ನೋಡೋಣ ಅಂತ. ಎಸ್, ಕರೆಕ್ಟ್ ಇದೆ ನೋಡಿ. ಸೊ ಇಲ್ಲಿ ಚೆಕ್ ಮಾಡೋಣವಾ? ಇಲ್ಲಿ ನೋಡಿ, ಈ ರೀತಿ ಅದು ರೋಲ್ ಆಗ್ತದ. ಇಲ್ಲಿ ಕಾಣ್ಲಿಕ್ಕದ ಚಕ್ರ ಯಾವ ರೀತಿ ರೋಲ್ ಆಗದ ಅಂದ್ರೆ ಬಿಚ್ಕೊಂತ ಹೊಂಟದ. ಒಂದು ಪೂರ್ತಿ ರೆವಲ್ಯೂಷನ್ ಆದ್ರೆ ಅದು ಬಿಚ್ಕೊಂತ ಹೋಗ್ತದ. ಇಲ್ಲಿ ನೋಡಿ 12 ಯೂನಿಟ್ ಆಯ್ತು. 12 12 ಇದು 1.7. ಸೊ ಒಟ್ಟಾರೆ ಎಷ್ಟು ಬರುತ್ತೆ ಇಲ್ಲಿ? 37.7 ಯೂನಿಟ್ಸ್ ಏನಾಗುತ್ತೆ ಅದರ ಅಷ್ಟು ಯೂನಿಟ್ಸ್ ಅದೇನಾಗುತ್ತೆ ರೋಲ್ ಆಗುತ್ತೆ. ಮತ್ತೊಂದ್ ಮಾಡೋಣವಾ? ಸೊ ದ ವೀಲ್ ರೋಲ್ಸ್ 17 ಯೂನಿಟ್ಸ್ ಇನ್ 1 ರೆವಲ್ಯೂಷನ್. 17 ಯೂನಿಟ್ ರೆವಲ್ಯೂಷನ್ ಸಾರಿ 17 ಯೂನಿಟ್ಸ್ ಏನಾಗಿದೆ ಒಂದ್ ರೆವಲ್ಯೂಷನ್ ಆದಾಗ ಹಿಂಗೇನಿದು ಬಿಚ್ಕೊಂತ ಹೋಗುತ್ತಲ್ಲ 17 ಯೂನಿಟ್ಸ್ ಏನಾಗುತ್ತೆ ಒಂದ್ ರೆವಲ್ಯೂಷನ್ ನಲ್ಲಿ 17 ಯೂನಿಟ್ಸ್ ರೋಲ್ ಆಗುತ್ತೆ ಆ ಚಕ್ರ. ಅದರ ಒಂದು ಡಯಾಮೀಟರ್ ಎಷ್ಟಿದೆ ಅಂತ ಹುಡುಕ್ಬೇಕು, ವ್ಯಾಸ ಎಷ್ಟಿದೆ. ಸೊ ಇಲ್ಲಿ ನಿಮ್ಗೆ ಅವರು ಆಲ್ರೆಡಿ ವೃತ್ತದ ಒಂದು ಪರದಿಯನ್ನ ಕೊಟ್ಬಿಟ್ಟಿದ್ದಾರೆ 17 ಯೂನಿಟ್ ಅಂತ. ಅದರ ಒಂದು ಡಯಾಮೀಟರ್ ಹುಡುಕ್ರಿ. ಸೊ ವೃತ್ತದ ಫಾರ್ಮುಲಾ ಏನಿದೆ ಪೈ ಡಿ ಅಂತ ಹೇಳ್ತೀವಿ ನಾವು, ಪರದಿಯ ಒಂದು ಫಾರ್ಮುಲಾ. ನಿಮ್ಗೆ ಪರದಿ ಇದೆ 17 ಇಸ್ ಈಕ್ವಲ್ ಟು 22/7 ಅಥವಾ 3.14 ಇಂಟು ಡಿ ಮಾಡಿ ಹುಡುಕ್ರಿ. ನೋಡೋಣ ಡಯಾಮೀಟರ್ ಎಷ್ಟು ಬರಬಹುದು ಅಂತ ಪ್ರಯತ್ನ ಮಾಡಿ. ನಾವಿಲ್ಲಿ ನೋಡೋಣ, ಇಲ್ಲಿ ನಿಮ್ಗೆ ತೋರಿಸ್ತೀನಿ ನೋಡಿ. ನಮ್ ಕಡೆ ಸುತ್ತಳತೆ ಅಥವಾ ಪರಿಧಿ ಇದೆ, ಎಷ್ಟಿದೆ? 17 ಯೂನಿಟ್ ಅಂತ ಕೊಟ್ಟಿದ್ದಾರೆ ಅವರು. ಸೊ ಪಾಯನ್ನ ನಾನು ಏನ್ ಮಾಡ್ಬಿಡ್ತೀನಿ 3.14 ಅಂತ ತಗೋತೀನಿ ಇಂಟು ಡಿ. ಸೊ ಅದ್ರ ಬದ್ಲಿ ಬೇಡ, 3.14 ಅಂದ್ರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ. 22/7 ಇಂಟು ಡಿ ಅಂತ ತಗೊಳ್ಳೋಣ. ಸೊ ಇದನ್ನ ಪಾಯನ್ನ ಈ ಕಡೆ ಕಳಿಸಿದ್ರೆ ಏನಾಗುತ್ತೆ ಅದರ ಒಂದು ಮೌಲ್ಯ? ಇದು ಭಾಗಾಕಾರ ರೂಪದಲ್ಲಿದೆ. ಇದೇನ್ ಕೆಳಗಡೆ ಇದ್ದಿದ್ದು ಮೇಲ್ಗಡೆ ಹೋಗುತ್ತೆ. ಇಂಟು 7/22 ಇಸ್ ಈಕ್ವಲ್ ಟು ಡಿ ಅಂತ ಬರುತ್ತೆ. ಸೊ ಯಾವುದು ಕೂಡ ಇಲ್ಲಿ ಕ್ಯಾನ್ಸಲ್ ಆಗೋದಿಲ್ಲ. ಸೊ 17 ಇಂಟು 7 ಎಷ್ಟು ಬರುತ್ತೆ? 119/22 ಇಸ್ ಈಕ್ವಲ್ ಟು ಡಿ. ಸೊ ಎಷ್ಟು ಬರಬಹುದು ಉತ್ತರ? ಭಾಗಾಕಾರ ಮಾಡಿ ಹೇಳಿ ನನಗೆ ಎಷ್ಟು ಬರುತ್ತೆ. ಎಷ್ಟು ಬರುತ್ತೆ ಹೇಳಿ ನೋಡೋಣ. ಡಯಾಮೀಟರ್ ಭಾಗಾಕಾರ ಮಾಡಿ ಬೇಗನೆ. ಎಷ್ಟು ಬರಬಹುದು? ಸೊ 5.4 ಸೆಂಟಿಮೀಟರ್ ಅಥವಾ 5.4 ಯೂನಿಟ್ಸ್ ಅಂತ ಬರಬಹುದಾ? ಚೆಕ್ ಮಾಡೋಣ. ಎಸ್, ಭಾಗಾಕಾರ ಮಾಡಿದ್ರೆ ಎಷ್ಟು ಬರಬಹುದಾ ನೋಡೋಣ ಅಂತ. ಒಂದ್ ನಿಮಿಷ ನಾನು ಇಲ್ಲಿ ಹಾಕಿ ನೋಡ್ತೀನಂತೆ. ಸೊ ಇಲ್ಲಿ ಕಾಣಿಸ್ಲಿಕ್ಕತ್ತದೆ ಎಲ್ರಿಗೂ ನನ್ನ ಸ್ಕ್ರೀನ್ 5.4 ಅಂತ ಹಾಕಿದೆ. ಚೆಕ್ ಮಾಡೋಣವಾ? ಎಸ್, ಕರೆಕ್ಟ್ ಇದೆ ನೋಡಿ. ಇಲ್ಲಿ ಉತ್ತರ ಬರುತ್ತೆ ನೋಡಿ ಈ ರೀತಿ. ಎಸ್, ಗೊತ್ತಾಯ್ತಾ ನಿಮ್ಗೆ? ಓಕೆ, ಎಸ್. ಸೊ ಈ ರೀತಿ ನಿಮ್ಗೆ ಏನ್ ಬರ್ತಾವೆ ಇಲ್ಲಿ ಪ್ರಶ್ನೆಗಳು ಬರಬಹುದು. ಎಲ್ರಿಗೂ ಅರ್ಥ ಆಯ್ತು ಅಂತ ಅನ್ಕೋತೀನಿ, ಸರಿನಾ? ಎಸ್. ಸೊ ಕ್ಲಾಸ್ನ ಮುಗಿಸುವ ಮುಂಚೆ, ಇವತ್ತಿನ ಒಂದು ಸೆಷನಿನ ಮುಗಿಸುವ ಮುಂಚೆ ಮಕ್ಕಳೇ, ನಾವು ಭಾಗಲಬ್ಧ ಸಂಖ್ಯೆಗಳ ಮೇಲೆ ಒಂದಿಷ್ಟು ಪ್ರಶ್ನೆಯನ್ನ ನೋಡಿ ಮುಗಿಸ್ಬಿಡೋಣ ಅಂತ, ಸರಿನಾ? ಸೊ ಇದ್ರ ಮೇಲೆ ನಾವು MCQ ಮಾಡಿದ್ದಿಲ್ಲ, ಹೌದಾ ಇಲ್ವೋ? ಡ್ಯಾಶ್ ಅನ್ನು
ಪಿ ಅಪಾನ್ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಬಹುದಾದ ಸಂಖ್ಯೆ ಎಂದು ವ್ಯಾಖ್ಯಾನಿಸಲಾಗಿದೆ. ಇಲ್ಲಿ ಪಿ ಮತ್ತು ಕ್ಯೂ ಪೂರ್ಣಾಂಕಗಳು ಮತ್ತು ಕ್ಯೂ ಝೀರೋಗೆ ಸಮಾನವಾಗಿ ಇರುವುದಿಲ್ಲ. ಅಂತ ಸಂಖ್ಯೆಗಳಿಗೆ ನಾವ್ ಏನಂತ ಹೇಳ್ತೀವಿ? ಎ ಭಾಗಲಬ್ಧ ಸಂಖ್ಯೆಗಳು, ಬಿ ಪೂರ್ಣಾಂಕಗಳು, ಸಿ ಸಂಪೂರ್ಣ ಅಥವಾ ಪೂರ್ಣ ಸಂಖ್ಯೆಗಳು. ಅವಕ್ಕೆ ನಾವ್ ಏನಂತ ಹೇಳ್ತೀವಿ ಹೇಳಿ? ಪಿ ಅಪಾನ್ ಕ್ಯೂ ರೂಪದಲ್ಲಿ ಇರ್ತಾವೆ, ಪಿ ಮತ್ತು ಕ್ಯೂ ಪೂರ್ಣಾಂಕಗಳಿರ್ತವೆ ಮತ್ತು ಕ್ಯೂದ್ ಮೌಲ್ಯ 0ಗೆ ಸಮಾನವಾಗಿ ಇರುವುದಿಲ್ಲ. ಅದಕ್ಕೆ ಏನಂತ ಹೇಳ್ತೀವಿ? ಎಸ್, ಆಪ್ಷನ್ ಎ ಭಾಗಲಬ್ಧ ಸಂಖ್ಯೆಗಳು. ವೆರಿ ವೆರಿ ಗುಡ್. ಎರಡನೇ ಪ್ರಶ್ನೆ ನೋಡಿ. ಭಾಗಲಬ್ಧ ಸಂಖ್ಯೆಗಳು ಪೂರ್ಣಾಂಕಗಳು ಮತ್ತು ಭಿನ್ನ ರಾಶಿಗಳನ್ನು ಒಳಗೊಂಡಿರುತ್ತವೆ. ಆಪ್ಷನ್ ಎ ನಿಜ, ಆಪ್ಷನ್ ಬಿ ಸುಳ್ಳು, ಆಪ್ಷನ್ ಸಿ ನಿರ್ಧರಿಸಲು ಸಾಧ್ಯವಿಲ್ಲ. ಸೊ ಭಾಗಲಬ್ಧ ಸಂಖ್ಯೆಗಳಲ್ಲಿ ಪೂರ್ಣಾಂಕಗಳು ಮತ್ತು ಭಿನ್ನ ರಾಶಿಗಳು ಇರ್ತಾವ ಇಲ್ಲೋ? ಎಸ್, ಕರೆಕ್ಟ್ ಆಪ್ಷನ್ ಏನು? ಆಪ್ಷನ್ ಎ ನಿಜ. ಹೌದಾ ಇಲ್ಲೋ? ಎಸ್. ಮೂರನೇ ಪ್ರಶ್ನೆ. ಪರಸ್ಪರ ಸಮಾನವಾಗಿರುವ ಭಾಗಲಬ್ಧ ಸಂಖ್ಯೆಗಳನ್ನು ಡ್ಯಾಶ್ ಎಂದು ಹೇಳಲಾಗುತ್ತದೆ. ಆಪ್ಷನ್ ಎ ಸಮಾನ ಭಿನ್ನ ರಾಶಿಗಳು, ಆಪ್ಷನ್ ಬಿ ಸಮಾನ ಭಾಗಲಬ್ಧ ಸಂಖ್ಯೆಗಳು, ಆಪ್ಷನ್ ಸಿ ಸಮಾನ ಪೂರ್ಣಾಂಕಗಳು. ಪರಸ್ಪರ ಸಮಾನವಾಗಿರುವಂತಹ ಒಂದು ಭಾಗಲಬ್ಧ ಸಂಖ್ಯೆಗಳನ್ನು ನಾವ್ ಏನನ್ನ ಹೇಳ್ತೀವಿ? ಕರೆಕ್ಟ್ ಉತ್ತರ ಏನು ಹೇಳಿ ಮಕ್ಳೇ? ಎಸ್, ಆಪ್ಷನ್ ಬಿ ಸಮಾನ ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳ್ತೀವಿ. ಹೌದಾ ಇಲ್ಲೋ? 2/9 ರ ಸಮಾನ ಭಾಗಲಬ್ಧ ಸಂಖ್ಯೆ ಡ್ಯಾಶ್ ಆಗಿದೆ. 2/9 ರ ಸಮಾನ ಭಾಗಲಬ್ಧ ಸಂಖ್ಯೆ ಡ್ಯಾಶ್ ಆಗಿದೆ. ಆಪ್ಷನ್ ಎ 4/16, ಆಪ್ಷನ್ ಬಿ 6/27, ಆಪ್ಷನ್ ಸಿ 6/28. ಯಾವ್ದು ಹೇಳಿ ಸಮಾನ ಭಾಗಲಬ್ಧ ಸಂಖ್ಯೆ 2/9ದ್ದು? ಇಟ್ ಈಸ್ ಯಾವ್ದು ಹೇಳಿ? ಎಸ್, ಆಪ್ಷನ್ ಬಿ 6/27. 2 ಮೂರ್ಲೆ 6, 9 ಮೂರ್ಲೆ 27. ಐದನೇ ಪ್ರಶ್ನೆ. ಭಾಗಲಬ್ಧ ಸಂಖ್ಯೆಯಲ್ಲಿ ಅಂಶ ಮತ್ತು ಛೇದ ಎರಡೂ ಧನಾತ್ಮಕವಾಗಿದ್ದರೆ ಆ ಭಾಗಲಬ್ಧ ಸಂಖ್ಯೆಯನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಭಾಗಲಬ್ಧ ಸಂಖ್ಯೆಯಲ್ಲಿ ಅಂಶ ಮತ್ತು ಛೇದ ಎರಡೂ ಕೂಡ ಧನಾತ್ಮಕವಾಗಿದ್ರೆ ಅಂತ ಭಾಗಲಬ್ಧ ಸಂಖ್ಯೆಗಳಿಗೆ ನಾವ್ ಏನಂತ ಹೇಳ್ತೀವಿ? ಆಪ್ಷನ್ ಎ ಋಣಾತ್ಮಕ ಭಾಗಲಬ್ಧ ಸಂಖ್ಯೆ, ಆಪ್ಷನ್ ಬಿ ಧನಾತ್ಮಕ ಭಾಗಲಬ್ಧ ಸಂಖ್ಯೆ, ಆಪ್ಷನ್ ಸಿ ಕೇವಲ ಭಾಗಲಬ್ಧ ಸಂಖ್ಯೆ. ಏನಂತ ಹೇಳ್ತೀವಿ? ಎಸ್, ಆಪ್ಷನ್ ಬಿ ಧನಾತ್ಮಕ ಭಾಗಲಬ್ಧ ಸಂಖ್ಯೆ ಅಂತ ಹೇಳ್ತೀವಿ. ಎಸ್, ವೆರಿ ಗುಡ್. ಅರ್ಥ ಆಯ್ತಾ ಮಕ್ಳೇ? ಸೊ ಇವತ್ತಿನ ಒಂದು ಭಾಗಲಬ್ಧ ಸಂಖ್ಯೆ ಮೇಲಿರುವಂತಹ ಒಂದು MCQs ನ ಇಲ್ಲಿಗೆ ನಿಲ್ಸೋಣ ಅಂತ. ಮುಂದಿನ ಕ್ಲಾಸ್ ಅಲ್ಲಿ ಮತ್ತು ಆ ಚಾಪ್ಟರ್ ಮೇಲೆ ಒಂದಿಷ್ಟು MCQs ನೋಡೋಣ ಅಂತ. ಯಾಕಂದ್ರೆ ನೀವು ಹೊಸ ಹೊಸ ಚಾಪ್ಟರ್ ಕಲ್ತಾಗೆ ಹಳೇದನ್ನ ನೆನ್ಪಾರ್ಬಾರ್ದು. ಹಾಗಾಗಿ ಹೊಸದರ ಜೊತೆಗೆ ಕೇವಲ ಒಂದಿಷ್ಟು ಪ್ರಶ್ನೆಗಳನ್ನ ನೀವು ಉತ್ತರಿಸಿದ್ರೆ ಹಳೆ ಚಾಪ್ಟರ್ ಮೇಲೆ ಅದು ಕೂಡ ನೆನ್ಪಿರುತ್ತೆ, ಇದು ಕೂಡ ನಿಮ್ಗೆ ನೆನ್ಪಿರುತ್ತೆ. ಸರಿನಾ? ಸೊ ಇವತ್ತಿನ ಒಂದು ಸೆಷನ್ ನ ಮುಗಿಸುವ ಮುಂಚೆ ಇವತ್ತಿನ ಒಂದು ಮೋಟಿವೇಶನಲ್ ಕೋಟ್ ನೋಡ್ಬಿಡೋಣ. ಅದ್ಯಾವುದು ಅಂತಂದ್ರೆ, ಬಿ ದ ಚೇಂಜ್ ದಟ್ ಯು ವಿಶ್ ಟು ಸಿ ಇನ್ ದ ವರ್ಲ್ಡ್. ಇದರ ಅರ್ಥ ಏನು? ನಿಮ್ಮ ಜೀವನದಲ್ಲಿ ನೀವೇನು ನಮ್ಮ ಒಂದು ಪ್ರಪಂಚದಲ್ಲಿ ನಾವ್ ಏನು ಬದಲಾವಣೆಗಳನ್ನ ನೋಡ್ಲಿಕ್ಕೆ ಬಯಸ್ತೀವಲ್ಲ, ಆ ಮೊದ್ಲು ಬದಲಾವಣೆಗಳನ್ನ ನಾವು ನಮ್ಮಲ್ಲಿ ಮಾಡ್ಕೋಬೇಕು. ಆವಾಗ ನಾವು ಪೂರ್ತಿ ನಮ್ಮ ಪ್ರಪಂಚನ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ. ನೀವು ಒಳ್ಳೆಯದನ್ನ ಅಳವಡಿಸ್ಕೊಂಡ್ರೆ ಬೇರೆ ಜನರಲ್ಲಿ ನೀವು ಒಳ್ಳೆಯದನ್ನ ಮಾಡಿ ಅಂತ ಹೇಳಬಹುದು. ನೀವೇ ಅದನ್ನ ಕರೆಕ್ಟ್ ಆಗಿ ಮಾಡಾತಿಲ್ಲ ಅಂದ್ರೆ ಬೇರೆಯವರಿಗೆ ಹೇಗೆ ಹೇಳಲಿಕ್ಕೆ ಆಗುತ್ತೆ? ಹೌದಾ ಇಲ್ವೋ? ಸೊ ಹಾಗಾಗಿ ನಾವು ಮೊದಲು ಸರಿಯಾಗಿರ್ಬೇಕು, ನಂತರ ಮತ್ತೊಬ್ಬರನ್ನ ಸರಿಪಡಿಸ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಸೊ ಇವತ್ತಿನ ಸೆಷನ್ ಇಲ್ಲಿಗೆ ಮುಗಿಸ್ತೀನಿ ಮಕ್ಳೇ. ಥ್ಯಾಂಕ್ ಯು ಮಕ್ಳೇ. ಜೈ ಹಿಂದ್, ಜೈ ವಿದ್ಯಾಶಕ್ತಿ.